ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಎಡ್ಜಿಂಗ್ ಸ್ಟಾರ್ ಯೂಟ್ಯೂಬ್ ಚಾನಲ್. ಸೊ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಸೊ ಇವತ್ತಿನ ಟಾಪಿಕ್ ಏನು ಅಂತಂದ್ರೆ, ಸೆಬಿ ಅವ್ರು ಏನ್ ಮಾಡಿದಾರೆ, ನ್ಯೂ ರೂಲ್ಸ್ ತಗೊಂಡ್ಬಂದಿದ್ದಾರೆ, ಅಂದ್ರೆ ಹೊಸ ರೂಲ್ಸ್ ತಗೊಂಡ್ಬಂದಿದ್ದಾರೆ ಫಾರ್ ಇಂಡೈಸಸ್. ಅಂದ್ರೆ ನಿಮ್ಮ ಯಾವ್ಯಾವ ಇಂಡೆಕ್ಸ್ ಇದಾವಲ್ಲ, ಬೆಂಚ್ ಮಾರ್ಕ್ ಇಂಡೆಕ್ಸ್ ಮತ್ತೆ ಬೇರೆ ಬೇರೆ ಇಂಡೈಸಸ್ಗೆ. ಸೊ ಅದಕ್ಕೆ ಹೊಸ ರೂಲ್ಸ್ ತಗೊಂಡ್ಬಂದಿದ್ದಾರೆ. ಏನಂತಂದ್ರೆ ಲಾಟ್ ಸೈಜ್ ನ ಚೇಂಜ್ ಮಾಡಿದ್ದಾರೆ. ಸೊ ಏನಿದೆ ಲಾಟ್ ಸೈಜು, ಯಾಕೆ ಚೇಂಜ್ ಮಾಡಿದ್ದಾರೆ, ಅಂಡ್ ಆಲ್ಸೋ ಯಾವ್ಯಾವ ದಿನ ಎಕ್ಸ್ಪೈರೀಸ್ ಇರುತ್ತೆ ಅಂತ ನೀವು ಅನ್ಕೊಂಡಿರ್ತೀರಲ್ಲ, ಆ ಎಕ್ಸ್ಪೈರೀಸ್ ಎಲ್ಲ ನಿಮ್ಗೆ ಚೇಂಜಸ್ ಆಗಿದ್ದಾವೆ. ಸೊ ಅದ್ರ ಬಗ್ಗೆ ಇವತ್ತು ನಾವು ಡೀಟೇಲ್ಡ್ ವಿಡಿಯೋ ತಿಳ್ಕೊಳ್ಳೋಣ, ಯಾವ್ಯಾವ ಎಕ್ಸ್ಪೈರೀಸ್ ಏನಿದಾವೆ ಅಂತ. ಓಕೆ, ಸೊ ಸೆಬಿ ಅವ್ರು ಏನ್ ಮಾಡಿದ್ದಾರೆ, ಲಾಟ್ ಸೈಜ್ ನ ಇನ್ಕ್ರೀಸ್ ಮಾಡಿದ್ದಾರೆ. ಯಾಕೆ ಇನ್ಕ್ರೀಸ್ ಮಾಡಿದ್ದಾರೆ ಅಂತ ಫಸ್ಟ್ ನಾವು ತಿಳ್ಕೊಳ್ಳೋಣ. ಸೊ ಇನ್ಕ್ರೀಸ್ ಯಾಕೆ ಮಾಡಿದ್ದಾರೆ ಅಂದ್ರೆ, ಇನ್ ಪರ್ಸ್ಪೆಕ್ಟಿವ್ ಆಫ್ ರಿಟೇಲ್ ಟ್ರೇಡರ್ಸ್ ನ ಅವರು ದುಡ್ಡು ಕಳ್ಕೊಂಡಂಗೆ ಮಾಡಕ್ಕೆ. ಅಂದ್ರೆ ಮಿನಿಮಮ್ ಕ್ಯಾಪಿಟಲ್ ಯಾರ ಹತ್ರ ಇರುತ್ತೆ ಇಷ್ಟೊಂದು, ಅವರು ಮಾತ್ರ ನೀವು ಎಂಟರ್ ಆಗ್ಬೇಕು ಅಂತ ಅವರು ರಿಸ್ಟ್ರಿಕ್ಟ್ ಮಾಡಿದ್ದಾರೆ. ಯಾಕಂದ್ರೆ ಕೆಲವೊಬ್ರು ಕಮ್ಮಿ ಕ್ಯಾಪಿಟಲ್ ಇಟ್ಕೊಂಡು ಇದರಲ್ಲಿ ಜಾಸ್ತಿ ದುಡ್ಡು ದುಡಿಯೋಣ ಅಂತ ಬರ್ತಾರೆ. ಬಟ್ ಇದು ಪಾಸಿಬಿಲಿಟಿ ಫಾರ್ ಫ್ಯೂ ಡೇಸ್ ಅಷ್ಟೇ. ಅದಕ್ಕಿಂತ ಮ್ಯಾಕ್ಸಿಮಮ್ ಮಾಡಕ್ ಹೋದ್ರೆ ದುಡ್ಡು ಕಳ್ಕೊಂಡು ಹೋಗ್ತಾರೆ. ಸೊ ಅದಕ್ಕೆ ಆ ಪರ್ಸ್ಪೆಕ್ಟಿವ್ ಆಗಿ ಎಲ್ಲರನ್ನು ಯಾರ್ಯಾರು ಜಾಸ್ತಿ ಕಳ್ಕೊಂತಾ ಇದ್ದಾರೆ ಅವರಿಗೆಲ್ಲ ಕಮ್ಮಿ ಅಮೌಂಟ್ ಇದ್ದವ್ರು ಮಾತ್ರ ಜಾಸ್ತಿ ಕಳ್ಕೊಂತಾ ಇದ್ದಾರೆ. ಅಂದ್ರೆ ಯೂಸ್ ಕ್ಯಾಪಿಟಲ್ ಇದ್ದಾರೆ ಏನ್ ಮಾಡ್ತಾರೆ, ಅವ್ರ ಪೊಸಿಷನ್ಸ್ ನ ಅವರು ಮ್ಯಾನೇಜ್ ಮಾಡ್ತಾ ಇರ್ತಾರೆ ಬೈ ಡೂಯಿಂಗ್ ಎ ಅಡ್ಜಸ್ಟ್ಮೆಂಟ್ಸ್ ಆರ್ ಫೈರ್ ಫೈಟಿಂಗ್ ತರ ಮಾಡ್ತಾ ಇರ್ತಾರೆ. ಕಮ್ಮಿ ಕ್ಯಾಪಿಟಲ್ ಇದ್ದಾರೆ ಏನ್ ಮಾಡ್ತಾರೆ ಅಂದ್ರೆ, ಸುಮ್ನೆ ನೇಕೆಡ್ ಆಗಿ ಆಪ್ಷನ್ಸ್ ನ ಬೈ ಮಾಡ್ತಾರೆ, ನೇಕೆಡ್ ಆಫ್ ಆಪ್ಷನ್ಸ್ ನ ಸೆಲ್ ಮಾಡ್ತಾರೆ. ಸೊ ಅಲ್ಲಿಂದ ನಿಮ್ಗೆ ಏನಾಗುತ್ತೆ, ಅಲ್ಲಿ ಜಾಸ್ತಿ ಲಾಸಸ್ ಆಗ್ತಾ ಇರುತ್ತೆ. ಈ ಲಾಸಸ್ ನ ಕಮ್ಮಿ ದುಡ್ಡಿದ್ದವರು ಬೇರ್ ಮಾಡೋದಕ್ಕೆ ಚಾನ್ಸಸ್ ಇಲ್ಲ. ಅಂದ್ರೆ ಸ್ವಲ್ಪ ದಿನದ ಮಟ್ಟಿಗೆ ಬರ್ತಾರೆ ಸ್ಟಾಕ್ ಮಾರ್ಕೆಟ್ಗೆ, ಆಮೇಲೆ ಹೊರಟ್ಬಿಡ್ತಾರೆ. ಸೊ ಅದಕ್ಕೋಸ್ಕರ ಲಾಟ್ ಸೈಜ್ ನ ಇನ್ಕ್ರೀಸ್ ಮಾಡಿದ್ದಾರೆ. ಅಂದ್ರೆ ಅವರು ಆನ್ ದ ಎಫೆಕ್ಟ್ ಆಫ್, ಅಂದ್ರೆ ಫ್ರಮ್ ನವೆಂಬರ್ 21, ಅಂದ್ರೆ ನೆಕ್ಸ್ಟ್ ಇನ್ನು ಫ್ಯೂ ಡೇಸ್ ಅಲ್ಲಿ ಅದನ್ನ ಎಫೆಕ್ಟ್ ಆಗಿ ತಗೊಂಡ್ಬರ್ತಾರೆ. ನವೆಂಬರ್ 21 ಇಂದ ಏನೆಲ್ಲ ಆಗುತ್ತೆ ಅಂದ್ರೆ, ಎಕ್ಸಿಸ್ಟಿಂಗ್ ವೀಕ್ಲಿ ಅಂಡ್ ಮಂತ್ಲಿ ಕಾಂಟ್ರಾಕ್ಟ್ ವಿಲ್ ಕಂಟಿನ್ಯೂ ದ ಕರೆಂಟ್ ಲಾಟ್ ಸೈಜ್ ಅಂಟಿಲ್ ದ ಎಕ್ಸ್ಪೈರಿ. ನ್ಯೂ ಇಂಟ್ರೊಡ್ಯೂಸ್ಡ್ ಕಾಂಟ್ರಾಕ್ಟ್ಸ್ ವಿಲ್ ಹ್ಯಾವ್ ದ ರಿವೈಸರ್ ಸೈಜ್ ಎಕ್ಸ್ಪೈರಿ ಫಾರ್ ದ ಫಾಲೋಯಿಂಗ್ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಯಾವೆಲ್ಲ ಇಂಡೈಸಸ್ ಇದಾವಲ್ಲ, ಸೊ ಇವಾಗ ನಮ್ಗೆ ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದ್ದಾರೆ. ಸೊ ನಿಫ್ಟಿ 50, ಸೊ ನಿಫ್ಟಿ 50 ಪ್ರೆಸೆಂಟ್ ಲಾಟ್ ಸೈಜ್ ಎಷ್ಟಿದೆ ಅಂತಂದ್ರೆ 25. ಅಂದ್ರೆ ನೀವು ಪರ್ಚೇಸ್ ಮಾಡ್ತೀನಿ ನಿಫ್ಟಿ 50 ಅಲ್ಲಿ ಟ್ರೇಡ್ ಮಾಡ್ತೀನಿ ಅಂದ್ರೆ ಮಿನಿಮಮ್ 25 ಕ್ವಾಂಟಿಟಿ ನೀವು ಮಾಡ್ಲೇಬೇಕು. ಇದಕ್ಕೆ ನಾವು ಲಾಟ್ ಸೈಜ್ ಅಂತ ಅಂತೀವಿ. ಅಂದ್ರೆ ಇಷ್ಟು ಕ್ವಾಂಟಿಟೀಸ್ ಇದೆ ಅಂತಂದ್ರೆ ಇದು ಬಂಚ್ ಆಫ್ ಕ್ವಾಂಟಿಟೀಸ್. ನೀವು ಎರಡು ಕ್ವಾಂಟಿಟಿ ಹಾಕ್ತೀನಿ ಅಂತಂದ್ರೆ ಅಲ್ಲಿ 50 ಆಗುತ್ತೆ. ಅಂದ್ರೆ 25 ಇದ್ದು ಇನ್ನೊಂದು ಆ ಕ್ವಾಂಟಿಟಿ ಹಾಕ್ತೀನಿ ಅಂದ್ರೆ ಮಿನಿಮಮ್ 25 ತಗೊಂಡ್ಲೇಬೇಕಾಗಿತ್ತು. ಇವಾಗ ಅದನ್ನ ಏನ್ ಮಾಡಿದ್ದಾರೆ, 75ಕ್ಕೆ ರೇಸ್ ಮಾಡಿದ್ದಾರೆ. ಅಂದ್ರೆ 25ರಿಂದ 75ಕ್ಕೆ ರೇಸ್ ಮಾಡಿದ್ದಾರೆ. ಅದೇ ರೀತಿ ಬ್ಯಾಂಕ್ ನಿಫ್ಟಿ 15ರಿಂದ 30ಕ್ಕೆ ಮಾಡಿದ್ದಾರೆ ಹೊಸ ಲಾಟ್ ಸೈಜು. ಅದೇ ರೀತಿ ಫಿನ್ ನಿಫ್ಟಿ ನಮ್ಗೆ 25 ಇಂದ 65 ಮಾಡಿದ್ದಾರೆ. ಮಿಡ್ ಕ್ಯಾಪ್ ನಿಫ್ಟಿ 50 ಇಂದ 120 ಮಾಡಿದ್ದಾರೆ. ನಿಫ್ಟಿ ನೆಕ್ಸ್ಟ್ 50 10 ಇಂದ 25 ಮಾಡಿದ್ದಾರೆ. ಸೆನ್ಸೆಕ್ಸ್ 10 ಇಂದ 25 ಮಾಡಿದ್ದಾರೆ. ಬ್ಯಾಂಕ್ ಎಕ್ಸ್ 15 ಇಂದ 30 ಮಾಡಿದ್ದಾರೆ. ಸೆನ್ಸೆಕ್ಸ್ 25 ಇಂದ 60 ಮಾಡಿದ್ದಾರೆ. ಸೊ ಇದೆಲ್ಲ ನಿಮ್ಗೆ ಇನ್ಕ್ರೀಸ್ ಆಗಿದೆ. ಯಾವಾಗಿಂದ ಇನ್ಕ್ರೀಸ್ ಆಗುತ್ತೆ ಅಂದ್ರೆ, ನವೆಂಬರ್ 21 ಆದ್ಮೇಲೆ ನಿಮ್ಗೆ ಎಲ್ಲ ಇನ್ಕ್ರೀಸ್ ಆಗುತ್ತೆ. ಅಂದ್ರೆ ಮಾರ್ಜಿನ್ ಅಮೌಂಟ್ ಜಾಸ್ತಿ ಕೇಳುತ್ತೆ. ಸೊ ಅದ್ರ ಬಗ್ಗೆ ನಿಮ್ಗೆ ಇಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಸೊ ಈ ಕಂಪ್ಲೀಟ್ ಏನ್ ನಿಮ್ಗೆ ಡೀಟೇಲ್ಸ್ ಇದೆ ಅಲ್ಲ, ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ನೀವು ಕೂಡ ಇನ್ನೊಂದ್ಸತಿ ಇದನ್ನ ಓದ್ಕೋಬಹುದು, ಯಾವೆಲ್ಲ ಏನೇನ್ ಆಗ್ತಾ ಇದೆ. ಅಂಡ್ ಆಲ್ಸೋ ನೆಕ್ಸ್ಟ್ ಕ್ಯಾಲೆಂಡರ್ ಸ್ಪ್ರೆಡ್ ಏನ್ ಸ್ಟ್ರಾಟಜಿ ಏನ್ ಮಾಡ್ತಾ ಇರ್ತಿರಲ್ಲ, ಆನ್ ಎಕ್ಸ್ಪೈರಿ ಡೇಗೆ ನಿಮ್ಗೆ ಅದು ಬೆನಿಫಿಟ್ ಸಿಗಲ್ಲ. ಸೊ ಕೆಲವೊಬ್ರು ಏನ್ ಮಾಡ್ತಾ ಇರ್ತಾರೆ ಅಂತಂದ್ರೆ, ಈ ವೀಕ್ ಕಾಂಟ್ರಾಕ್ಟ್ ಸೆಲ್ ಮಾಡಿ ನೆಕ್ಸ್ಟ್ ವೀಕ್ ಮಾರ್ಜಿನ್ ಬೆನಿಫಿಟ್ಗೋಸ್ಕರ ನೆಕ್ಸ್ಟ್ ವೀಕ್ ನ ಬೈ ಮಾಡ್ತಾರೆ. ಸೊ ಅವಾಗ ಏನಾಗುತ್ತೆ, ಚಾನ್ಸಸ್ ಆಫ್ ಲೂಸಿಂಗ್ ಇಸ್ ಮೋರ್. ಅದಕ್ಕೆ ಸೆಬಿ ಅವ್ರು ಏನ್ ಮಾಡಿದಾರೆ ಅಂದ್ರೆ, ಕ್ಯಾಲೆಂಡರ್ ಸ್ಪ್ರೆಡ್ ಆನ್ ದ ಡೇ ಆಫ್ ಎಕ್ಸ್ಪೈರಿ ನಿಮ್ಗೆ ಹಾಕೋಕೆ ಆಗಲ್ಲ. ಸೊ ನೆಕ್ಸ್ಟ್ ಲಿಮಿಟಿಂಗ್ ವೀಕ್ಲಿ ಎಕ್ಸ್ಪೈರಿ ಕಾಂಟ್ರಾಕ್ಟ್ಸ್. ಅಂದ್ರೆ ಕರೆಂಟ್ ಇವಾಗ ನಮ್ಗೆ ಏನೇನಿತ್ತು ಅಂತಂದ್ರೆ, ವೀಕ್ಲಿ ಎಕ್ಸ್ಪೈರಿ ಇತ್ತು ನಿಮ್ಗೆ ಗೊತ್ತಿರೋ ಪ್ರಕಾರ. ಸೊ ಮಂಡೇ ಮಿಡ್ ಕ್ಯಾಪ್ ನಿಫ್ಟಿ, ಟ್ಯೂಸ್ಡೇ ಫಿನ್ ನಿಫ್ಟಿ, ವೆನ್ಸ್ಡೇ ಬ್ಯಾಂಕ್ ನಿಫ್ಟಿ, ಥರ್ಸ್ಡೇ ನಮ್ಗೆ ನಿಫ್ಟಿ ಇತ್ತು, ಅಂಡ್ ಫ್ರೈಡೇ ನಮ್ಗೆ ಸೆನ್ಸೆಕ್ಸ್ ಇತ್ತು. ಸೊ ಇದನ್ನೆಲ್ಲ ನಮ್ಗೆ ವೀಕ್ಲಿ ಎಕ್ಸ್ಪೈರಿ ಇರೋದ್ರಿಂದ ತುಂಬಾ ಜನ ದುಡ್ಡು ಕಳ್ಕೊಂತಾ ಇದ್ರು. ಅದಕ್ಕೆ ಇದನ್ನ ಏನ್ ಮಾಡಿದಾರೆ ಅಂದ್ರೆ, ಸೆಲೆಕ್ಟೆಡ್ ಡೇಸ್ ಮಾತ್ರ ಅವರು ಫಿಕ್ಸ್ ಮಾಡಿದ್ದಾರೆ. ಯಾವ್ಯಾವ ಡೇಟ್ ಅಂತ ನಿಮ್ಗೆ ಇಲ್ಲಿ ನಾನು ಓದ್ತಾ ಹೋಗ್ತೀನಿ. ಸೊ ಲಿಮಿಟಿಂಗ್ ವೀಕ್ಲಿ ಎಕ್ಸ್ಪೈರಿ ಕಾಂಟ್ರಾಕ್ಟ್ಸ್. ಓಕೆ, ಇವಾಗ ಏನ್ ಮಾಡಿದಾರೆ ಅಂತಂದ್ರೆ, ನಿಫ್ಟಿ ಬ್ಯಾಂಕಿಗೆ ಸೊ ಲಾಸ್ಟ್ ವೀಕ್ ಎಕ್ಸ್ಪೈರಿ ಇವಾಗ ನವೆಂಬರ್ 13 ಇತ್ತು. ಅದೇ ರೀತಿ ಮಿಡ್ ಕ್ಯಾಪ್ ಸೆಲೆಕ್ಟ್ಗೆ ನವೆಂಬರ್ 18 ಇತ್ತು. ಫಿನಾನ್ಸ್ ನಿಫ್ಟಿಗೆ ನಮ್ಗೆ ನವೆಂಬರ್ 19 ಇತ್ತು. ಇದು ವೀಕ್ಲಿ ಎಕ್ಸ್ಪೈರಿ, ಇಲ್ಲಿಗೆ ನಮ್ಗೆ ಎಂಡ್ ಆಗಿದೆ. ಸೊ ಇವಾಗ ಹೊಸದು ಯಾವ್ದು ಅಂದ್ರೆ, NSE ದಲ್ಲಿ ಇದೆಲ್ಲ ಇದೆ. BSE ದಲ್ಲಿ ಬ್ಯಾಂಕ್ ಎಕ್ಸ್ ನಿಮ್ಗೆ 14 ಇತ್ತು. ಅದೇ ಸೆನ್ಸೆಕ್ಸ್ ನಮ್ಗೆ ನವೆಂಬರ್ 18. ಸೊ ಇದೆಲ್ಲ ನಮ್ಗೆ ಎಂಡ್ ಆಗಿದೆ.
ಸೊ ಇವಾಗ ನಮಗೆ ಹೊಸದ್ ರಿವೈಸ್ ಮಾಡಿದ್ದಾರೆ, ಅಂದ್ರೆ ಎಕ್ಸ್ಪೈರಿ ಡೇಸ್ ನ ನಮಗೆ ಚೇಂಜ್ ಮಾಡಿದ್ದಾರೆ. ಸೊ ಏನಿದೆ ಎಕ್ಸ್ಪೈರಿ ಡೇಟ್ ಅಂತಂದ್ರೆ ಆ ಪರ್ಟಿಕ್ಯುಲರ್ ಕಾಂಟ್ರಾಕ್ಟ್ ಅಲ್ಲಿ ತನಕ ವ್ಯಾಲಿಡಿಟಿ ಇರುತ್ತೆ ಅಂತ ಅರ್ಥ. ಸೊ ಎಲ್ಲಿ ತನಕ ವ್ಯಾಲಿಡಿಟಿ ಇರುತ್ತೆ ಅಂತಂದ್ರೆ ಪ್ರೀವಿಯಸ್ಲಿ ನಮಗೆ ಒಂದೊಂದು ವೀಕ್ಲಿ ವ್ಯಾಲಿಡಿಟಿ ಇತ್ತು, ಇವಾಗ ಅದನ್ನ ತುಂಬಾ ಚೇಂಜಸ್ ಮಾಡಿ ನಮಗೆ ನಿಫ್ಟಿ ಆನ್ ಥರ್ಸ್ಡೇ ಎವ್ರಿ ವೀಕ್, ಅಂದ್ರೆ ಪ್ರತಿ ವಾರ ನಮ್ಗೆ ನಿಫ್ಟಿ ಎಕ್ಸ್ಪೈರಿ ಇದೆ ಅಂತಂದ್ರೆ ನಿಫ್ಟಿಗೆ ಮಾತ್ರ ನಿಮ್ಗೆ ಪ್ರತಿ ವಾರ ಇದೆ NSE ಇಂದ, ಅಂಡ್ ಲಾಸ್ಟ್ ಥರ್ಸ್ಡೇ ಆಫ್ ಈಚ್ ಮಂತ್ ಎವ್ರಿ ಥರ್ಸ್ಡೇ ನಿಮ್ಗೆ ಎಕ್ಸ್ಪೈರಿ ಇದೆ. ಅದೇ ರೀತಿ NSE ಇಂದ ಕೂಡ ಒಂದಿದೆ, ಅಂಡ್ BSE ಕೂಡ ಒಂದು ಬೆಂಚ್ ಮಾರ್ಕ್ ಇದೆ. ಸೆನ್ಸೆಕ್ಸ್ ಎವ್ರಿ ಫ್ರೈಡೆ ಅದು ವೀಕ್ಲಿ ಎಕ್ಸ್ಪೈರೀಸ್ ಇರುತ್ತೆ, ಅಂಡ್ ಲಾಸ್ಟ್ ಫ್ರೈಡೆ ಆಫ್ ಈಚ್ ಮಂತ್ ಎವ್ರಿ ಮಂತ್ ಅದು ಲಾಸ್ಟ್ ಎಕ್ಸ್ಪೈರಿ ಕೂಡ ಇರುತ್ತೆ. ಸೊ ಇವೆರಡಕ್ಕೆ ಮಾತ್ರ ನಮಗೆ ವೀಕ್ಲಿ ಕಾಂಟ್ರಾಕ್ಟ್ಸ್ ಸಿಗೋದು, ವೀಕ್ಲಿಯಲ್ಲಿ ನಾವು ಟ್ರೇಡ್ ಮಾಡೋದು, ಅಂದ್ರೆ ವೀಕ್ಲಿ ಎಕ್ಸ್ಪೈರೀಸ್ ಇದೆ. ಅದರ್ ದೆನ್ ದಟ್ ದೇರ್ ಇಸ್ ನೋ ವೀಕ್ಲಿ ಎಕ್ಸ್ಪೈರಿ. ನೀವು ಇಲ್ಲಿ ನೋಡ್ತಾ ಇದ್ದೀರಾ, ದೇರ್ ಇಸ್ ನೋ ವೀಕ್ಲಿ ಎಕ್ಸ್ಪೈರಿ ಫಾರ್ ಬ್ಯಾಂಕೆಕ್ಸ್, ಮಿಡ್ ಕ್ಯಾಪ್ ನಿಫ್ಟಿ, ಫಿನ್ ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಸೆನ್ಸೆಕ್ಸ್ ಅಂಡ್ ನಿಫ್ಟಿ ನೆಕ್ಸ್ಟ್ 50ಗೆ ಎವ್ರಿ ಅಲ್ಟರ್ನೇಟಿವ್ ಅಂದ್ರೆ ಎವ್ರಿ ಡೇಸ್ ಎವ್ರಿ ಮಂತ್ ಎಂಡ್ ನಿಮ್ಗೆ ಅದು ಕಾಂಟ್ರಾಕ್ಟ್ಸ್ ಇರುತ್ತೆ. ಯಾವ ತರ ಇದೆ ಅಂತಂದ್ರೆ ಬ್ಯಾಂಕ್ ನಿಫ್ಟಿ, ಬ್ಯಾಂಕ್ ಎಕ್ಸ್ ನಿಮ್ಗೆ ಮಂಡೇ ಲಾಸ್ಟ್ ಮಂತ್ ಆಫ್ ಈಚ್ ಮಂತ್, ಅಂಡ್ ಮಿಡ್ ಕ್ಯಾಪ್ ನಿಫ್ಟಿ ಸೇಮ್ ಲಾಸ್ಟ್ ಮಂತ್ ಮಂಡೇ, ಫಿನ್ ನಿಫ್ಟಿ ನಿಮ್ಗೆ ಲಾಸ್ಟ್ ಮಂತ್ ಎಂಡ್ ಟ್ಯೂಸ್ಡೇ, ಅದೇ ರೀತಿ ಬ್ಯಾಂಕ್ ನಿಫ್ಟಿ ಲಾಸ್ಟ್ ಮಂತ್ ಎಂಡ್ ವೆನ್ಸ್ಡೇ, ಅದೇ ರೀತಿ ಸೆನ್ಸೆಕ್ಸ್ ನಿಮ್ಗೆ ಲಾಸ್ಟ್ ಥರ್ಸ್ಡೇ ಆಫ್ ಎವ್ರಿ ಮಂತ್, ನಿಫ್ಟಿ ನೆಕ್ಸ್ಟ್ 50 ಲಾಸ್ಟ್ ಫ್ರೈಡೆ ಆಫ್ ಎವ್ರಿ ಮಂತ್. ಸೊ ಈ ತರ ನಿಮ್ಗೆ ನಾರ್ಮಲಿ ಅದನ್ನ ಕಾಂಟ್ರಾಕ್ಟ್ಸ್ ನ ತೆಗೆದಿದ್ದಾರೆ. ಸೊ ಅಡಿಷನಲ್ ಮಾರ್ಜಿನ್ ಬೇಕಾಗುತ್ತೆ. ಸೊ ಇವಾಗ ಇನ್ನೊಂದು ಏನ್ ಹೇಳಿದ್ದಾರೆ ಅಂತಂದ್ರೆ 2% ಆಫ್ ಅಡಿಷನಲ್ ಮಾರ್ಜಿನ್ ಅಂತಾರೆ, ಇದಕ್ಕೆ ELM ಅಂತಾರೆ, ಎಕ್ಸ್ಟ್ರೀಮ್ ಲಾಸ್ ಮಾರ್ಜಿನ್. ಯಾಕೆ ಅಂತಂದ್ರೆ ಎಕ್ಸ್ಪೈರಿ ದಿನ ನಮಗೆ ಕಾಂಟ್ರಾಕ್ಟ್ ಸೈಜ್ ಇರುತ್ತೆ, ಅಲ್ಲಿ ಲಾಸ್ ಆಗೋ ಚಾನ್ಸಸ್ ಜಾಸ್ತಿ ಇರೋದ್ರಿಂದ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಎಕ್ಸ್ಟ್ರೀಮ್ ಲಾಸ್ ELM ಮಾರ್ಜಿನ್ ಆಫ್ 2% ತಗೋತಾರೆ. ಎಕ್ಸಾಂಪಲ್ ಅವರು ಕೊಟ್ಟಿದ್ದಾರೆ, ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ಅಡಿಷನಲ್ ಏನ್ ಮಾಡಿದ್ದಾರೆ ಅಂತಂದ್ರೆ ಎಕ್ಸಾಂಪಲ್ ನಿಮ್ಗೆ 25,000 ಕಾಲ್ ಆಪ್ಷನ್ ಎಕ್ಸ್ಪೈರಿ 30th ಏನಾದ್ರು ನೀವು ತಗೊಂಡಿದ್ರೆ 1 lakh ಬೇಕಾಗ್ತಾ ಇತ್ತು, ಬಟ್ ಆನ್ ಎಕ್ಸ್ಪೈರಿ ಡೇ ಯು ವಿಲ್ ಹ್ಯಾವ್ ಟು ಮೇಂಟೈನ್ ಅಡಿಷನಲ್ 2% ಎಕ್ಸ್ಟ್ರಾ ಬೇಕು. 2% ಎಷ್ಟೇ ಅಂತಂದ್ರೆ 12,500 rupees ಎಕ್ಸ್ಟ್ರಾ ಇದ್ರೆ ಮಾತ್ರ ನೀವು ಅದರಲ್ಲಿ ಅಡಿಷನಲ್ ತಗೊಳುತ್ತೆ. ಅದೇ ರೀತಿ ನಿಮ್ಗೆ ಮೊದಲು ಅಪ್ಫ್ರಂಟ್ ಕಲೆಕ್ಷನ್ ಆಫ್ ಪ್ರೀಮಿಯಂ ವೈಲ್ ಬೈ ಆಪ್ಷನ್ ಬೈಯಿಂಗ್. ಸೊ ಆಪ್ಷನ್ ಬೈಯಿಂಗ್ ಅಲ್ಲಿ ಕೆಲವೊಬ್ರು ಲಿವರೇಜ್ ಕೊಡ್ತಾ ಇದ್ರು, ಅಂದ್ರೆ ನಿಮ್ಗೆ ಲಿಮಿಟ್ಸ್ ಕೊಡ್ತಾ ಇದ್ರು, ಅಂದ್ರೆ ನಿಮ್ಮ ಹತ್ರ ಸ್ವಲ್ಪ ದುಡ್ಡು ಇದ್ರೆ ಅದ್ರ ಡಬಲ್ ದುಡ್ಡಷ್ಟು ನೀವು ಟ್ರೇಡ್ ಮಾಡೋಕೆ ಕೊಡ್ತಾ ಇದ್ರು. ಬಟ್ ಇವಾಗ ಏನ್ ಮಾಡಿದಾರೆ ಅದನ್ನ ಕಂಪ್ಲೀಟ್ಲಿ ತೆಗೆದಿದ್ದಾರೆ, ಅಂದ್ರೆ ನಿಮ್ಮ ಎಷ್ಟು ಪ್ರೀಮಿಯಂ ಇದೆ ಇಂಟು ಲಾಟ್ ಸೈಜ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಅಷ್ಟೇ ನಿಮ್ಗೆ ಆಪ್ಷನ್ ಬೈಯರ್ಸ್ ಗೆ ಬೇಕಾಗುತ್ತೆ ಬೇಸ್ಡ್ ಆನ್ ದ ಈ ರಿವೈಸ್ಡ್ ಲಾಟ್ ಸೈಜಸ್. ಅಂಡ್ ಆಲ್ಸೋ ಇಂಟ್ರಾಡೇ ಮಾನಿಟರಿಂಗ್ ಆಫ್ ಪೊಸಿಷನ್ ಲಿವ್ಸ್, ಅಂದ್ರೆ ಪ್ರತಿ ಸದ್ಯ ನಮ್ಗೆ ಸೆಬಿ ಅವ್ರು ಏನ್ ಮಾಡ್ತಾ ಇದ್ರು ಆನ್ ದ ಡೇ ಆಫ್ ಎವ್ರಿ ಡೇ ನಮ್ಗೆ ಮುಗಿದ ತಕ್ಷಣ ಅವರು ಅದನ್ನ ಮಾನಿಟರ್ ಮಾಡ್ತಾ ಇದ್ರು. ಏನ್ ಮಾನಿಟರ್ ಅಂತಂದ್ರೆ ಪರ್ಟಿಕ್ಯುಲರ್ಲಿ ಲಿಮಿಟ್ಸ್ ಇದೆ, ಏನು ದಿಸ್ ಲಿಮಿಟ್ ಇಸ್ ಸೆಟ್ ಫಾರ್ 5% ಆಫ್ ಟೋಟಲ್ ನಂಬರ್ ಆಫ್ ಆಲ್ ಡಿರವೇಟಿವ್ ಕಾಂಟ್ರಾಕ್ಟ್ಸ್ ಆಫ್ ದ ಸೇಮ್ ಅಂಡರ್ಲೈಯಿಂಗ್ ಅಸೆಟ್. ಅಂದ್ರೆ 5% ಯಾರಾದ್ರೂ ಸಿಂಗಲ್ ಕ್ಲೈಂಟ್ ಏನಾದ್ರು 5% ಟೋಟಲ್ ಕಾಂಟ್ರಾಕ್ಟ್ಸ್ ಏನಾದ್ರು ಮಾಡ್ತಾ ಇದೆ ಅಂದ್ರೆ ಅಲ್ಲಿ ಏನೋ ಮಿಸ್ಯೂಸ್ ಆಗ್ತಾ ಇದೆ, ಏನೋ ಆಗ್ತಾ ಇದೆ ಅಂತ ಅದನ್ನ ಕನ್ಸಿಡರ್ ಮಾಡಿ ಅವರು ಸೆಬಿ ಆಕ್ಷನ್ ತಗೊಂತಾರೆ. ಅಂಡ್ ಆಲ್ಸೋ ಬ್ರೋಕರ್ ಕೂಡ ಮ್ಯಾಕ್ಸಿಮಮ್ 15% ನ ಅವರು ಮಾಡೋಕ್ಕಾಗುತ್ತೆ, ಅದಕ್ಕಿಂತ ಮ್ಯಾಕ್ಸಿಮಮ್ ಏನಾದ್ರೆ ಮಾನಿಟರ್ ಮಾಡಿ ಅವ್ರನ್ನ ತೆಗಿತಾರೆ. ಅಂದ್ರೆ ಇವಾಗ ಏನಾಗ್ತಾ ಇದೆ ಅಂದ ಎವ್ರಿ ಟೈಮ್ ನಮ್ಗೆ ಮಾನಿಟರ್ ಮಾಡ್ತಾರೆ ಅಂದ ಮಲ್ಟಿಪಲ್ ಟೈಮ್ಸ್ ಥ್ರೂ ಔಟ್ ದ ಡೇ ಏನಾಗ್ತಾ ಇತ್ತು ಇವಾಗ ಮಾನಿಟರ್ ಮಾಡ್ತಾರೆ. ಮೊದ್ಲೇ ಎಂಡ್ ಆಫ್ ದ ಡೇ ನಮ್ಗೆ ಅದು ಮಾನಿಟರ್ ಮಾಡ್ತಾ ಇರ್ತಾರೆ. ಅದೇ ರೀತಿ ಇಲ್ಲಿ ನಮ್ಗೆ ಕಂಪ್ಲೀಟ್ ಇದ್ರದ್ದು ಇಂಪ್ಲಿಮೆಂಟೇಷನ್ ನಿಮ್ಗೆ ಡೇಟ್ ಕೊಟ್ಟಿದ್ದಾರೆ. ಯಾವಾಗಿಂದ ಕಾಂಟ್ರಾಕ್ಟ್ ಸೈಜ್ ಇನ್ಕ್ರೀಸ್ ಆಗುತ್ತೆ ಅಂದ್ರೆ ನವೆಂಬರ್ 20 ಇಂದ. ಅದೇ ತರ ಲಿಮಿಟಿಂಗ್ ವೀಕ್ಲಿ ಎಕ್ಸ್ಪೈರಿ ನವೆಂಬರ್ 20 ಇಂದ, ಅಡಿಷನಲ್ ಮಾರ್ಜಿನ್ ಆನ್ ಎಕ್ಸ್ಪೈರಿ ಡೇಗೆ ನಮಗೆ ನವೆಂಬರ್ 20 ಇಂದ, ಕ್ಯಾಲೆಂಡರ್ ಸ್ಪ್ರೆಡ್ ಬೆನಿಫಿಟ್ ಇರೋದಿಲ್ಲ ಆನ್ ಫೆಬ್ರವರಿ 1, 2025, ಅಪ್ಫ್ರಂಟ್ ಕಲೆಕ್ಷನ್ ಆಫ್ ಪ್ರೀಮಿಯಂ ವೈಲ್ ಬೈಯಿಂಗ್ ಫೆಬ್ರವರಿ 2025, ಅದೇ ರೀತಿ ಇಂಟ್ರಾಡೇ ಮಾನಿಟರಿಂಗ್ ಪೊಸಿಷನ್ ಲಿಮಿಟ್ಸ್ ಏಪ್ರಿಲ್ 2025. ಸೊ ಇದೆಲ್ಲ ನಿಮ್ಗೆ ಕಂಪ್ಲೀಟ್ ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಸೊ ಇದೆಲ್ಲ ಯಾರಿಗೆ ಬೆನಿಫಿಟ್ ಆಗುತ್ತೆ ಅಂತಂದ್ರೆ ಆಪ್ಷನ್ ಸೆಲ್ಲರ್ಸ್. ಸೊ ಆಪ್ಷನ್ ಸೆಲ್ಲರ್ಸ್ ಯಾಕೆ ಬೆನಿಫಿಟ್ ಆಗುತ್ತೆ ಅಂದ್ರೆ ಲಾಟ್ ಸೈಜ್ ಇನ್ಕ್ರೀಸ್ ಆಗಿರೋದ್ರಿಂದ ವಾಲ್ಯೂಮ್ಸ್ ಕಮ್ಮಿ ಆಗುತ್ತೆ, ಅಂದ್ರೆ ಟ್ರೇಡ್ ಮಾಡೋರು ಕಮ್ಮಿ ಆಗ್ತಾರೆ, ಅವಾಗ ಆಪ್ಷನ್ ಸೆಲ್ಲಿಂಗ್ ಮಾಡಿ ಈಸಿಯಾಗಿ ದುಡ್ಡು ಮಾಡಬಹುದು. ಸೊ ಇನ್ನು ಯಾರೆಲ್ಲ ಆಪ್ಷನ್ ಟ್ರೇಡಿಂಗ್ ಬಗ್ಗೆ ಕಲ್ತಿಲ್ಲ, ಆಪ್ಷನ್ ಸೆಲ್ಲಿಂಗ್ ಬಗ್ಗೆ ಮೇನ್ಲಿ ನೀವು ಕಾನ್ಸಂಟ್ರೇಟ್ ಮಾಡಿಲ್ಲ ಅಂತಂದ್ರೆ ಪ್ಲೀಸ್ ವಿಸಿಟ್ ಅವರ್ ಕ್ಲಾಸ್ ಆರ್ ಎಲ್ಸ್ ಪ್ಲೀಸ್ ಕಾಂಟ್ಯಾಕ್ಟ್ ಟು ದಿಸ್ ನಂಬರ್. ಅದು ನಿಮ್ಗೆ ಕ್ಲಾಸಸ್ ಇರುತ್ತೆ, ಪ್ರತಿ ಶುಕ್ರವಾರ ಶನಿವಾರ ಭಾನುವಾರ ಕ್ಲಾಸಸ್ ಇರುತ್ತೆ. ಅಂಡ್ ಆಲ್ಸೋ ಆನ್ಲೈನ್ ಯಾರು ಬರಕ್ ಆಗಲ್ಲ ನಿಮ್ಗೆ CA ದೈನಂದ್ ಬೊಂಗಳೆ ಮೊಬೈಲ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ
ಅದರಲ್ಲೂ ಕೂಡ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ಸ್ ಇದೆ, ಕಂಪ್ಲೀಟ್ ಕ್ಲಾಸ್ ಕೋರ್ಸಸ್ ಎಲ್ಲ ಇದೆ. ಸೊ ಅದನ್ನ ಆಮೇಲೆ ಲೈವ್ ಪೇಪರ್ ಟ್ರೇಡಿಂಗ್ ಸೆಷನ್ಸ್ ಕೂಡ ನಿಮಗೆ ಆನ್ಲೈನ್ ಬೆನಿಫಿಟ್ ಸಿಗ್ತಾ ಇರುತ್ತೆ. ಇದನ್ನೆಲ್ಲ ಯಾರಾದ್ರೂ ಯೂಸ್ಫುಲ್ ಆಗಿದ್ರೆ ಪ್ಲೀಸ್ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಹಾಕಿ. ಅಂಡ್ ಆಲ್ಸೋ ಯಾರಾದ್ರೂ ಹೊಸ ಕಂಟೆಂಟ್ ಏನಾದ್ರು ಬೇಕಾದ್ರೆ ಪ್ಲೀಸ್ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ಮೆನ್ಷನ್ ಮಾಡಿ. ಥ್ಯಾಂಕ್ ಯು. ಸಂಪರ್ಕಿಸಿ CA ದಯಾನಂದ್ ಬೊಂಗಾಳಿ, ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್, ರಾಜಾಜಿನಗರ್, ಫಸ್ಟ್ ಬ್ಲಾಕ್, ಬೆಂಗಳೂರು.